ಎಲ್ಲರಿಗೂ ನಮಸ್ಕಾರ. ಪ್ರಕಟಣೆಯ ಪುಸ್ತಕದಲ್ಲಿ ಅಂದರೆ ಬುಕ್ ಆಫ್ ರೆವಲ್ಯೂಷನ್ನಲ್ಲಿ ಒಂದು ದೊಡ್ಡ ಒಗಟಿದೆ. ಅದು 42 ತಿಂಗಳ ಒಂದು ಪ್ರವಾದನಾತ್ಮಕ ಟೈಮ್ಲೈನ್. ಹೌದು, ಇದು ತುಂಬಾ ಜನರಿಗೆ ಕನ್ಫ್ಯೂಸ್ ಮಾಡಿದೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಒಗಟನ್ನ ಒಟ್ಟಿಗೆ ಬಿಡಿಸೋಣ. ಹಾಗಾದ್ರೆ ಆ ಮುಖ್ಯವಾದ ಪ್ರಶ್ನೆ ಯಾವುದು? ಅದೇನಪ್ಪ ಅಂದ್ರೆ, ಮೃಗದ ಆ 42 ತಿಂಗಳ ಅಧಿಕಾರ ನಿಜವಾಗ್ಲೂ ಶುರುವಾಗೋದು ಯಾವಾಗ? ನೋಡಿ, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಇದೊಂದು ಥಿಯೋಲಾಜಿಕಲ್ ಪಜಲ್ ಇದ್ದ ಹಾಗೆ. ಬನ್ನಿ ಇದರಿಂದಿರೋ ರಹಸ್ಯವನ್ನ ಬಿಡಿಸೋಣ, ಮತ್ತೆ ಇದರ ಬಗ್ಗೆ ಇರೋ ಬೇರೆ ಬೇರೆ ವಾದಗಳನ್ನ ಒಂದೊಂದಾಗಿ ನೋಡೋಣ. ನಾವು ಈ ವಿಷಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ನೋಡೋದಾದ್ರೆ, ಮೊದಲು ಈ 42 ತಿಂಗಳ ಒಗಟು ಅಂದರೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಕೆಲವು ಮುಖ್ಯವಾದ ಪ್ರವಾದನಾತ್ಮಕ ಘಟನೆಗಳ ಬಗ್ಗೆ ಮಾತಾಡೋಣ. ನಂತರ 2 ಮುಖ್ಯ ದೃಷ್ಟಿಕೋನಗಳಿವೆ, ಅವುಗಳನ್ನ ವಿಶ್ಲೇಷಣೆ ಮಾಡೋಣ. ಕೊನೆಗೆ ಈ ವಿಷಯದ ಬಗ್ಗೆ ಲೇಖಕರ ತೀರ್ಮಾನ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ನಮ್ಮ ಇವತ್ತಿನ ಚರ್ಚೆಗೆ ಅಡಿಪಾಯ ಹಾಕೋದು ಇಲ್ಲಿಂದಾನೆ. ಅಷ್ಟಕ್ಕೂ ಈ 42 ತಿಂಗಳ ಟೈಮ್ಲೈನ್ ಯಾಕಿಷ್ಟೊಂದು ಮುಖ್ಯ? ಇದ್ರ ಬಗ್ಗೆ ಯಾಕಿಷ್ಟೆಲ್ಲ ವಾದವಿವಾದಗಳು ನಡೀತವೆ? ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಚರ್ಚೆಯ ಮೂಲ ಇರೋದೇ ಈ 2 ವಾದಗಳಲ್ಲಿ. ಒಂದು ಕಡೆ ಏಕಕಾಲೀನ ಕಾಲಾನುಕ್ರಮ ಅಂತಾರೆ, ಅಂದ್ರೆ ಮೃಗದ ಆ 42 ತಿಂಗಳ ಆಳ್ವಿಕೆ ಮತ್ತು ಆ ಮಹಾ ವಿಪತ್ತುಗಳು ಎರಡೂ ಒಂದೇ ಸಮಯದಲ್ಲಿ ನಡೆಯುತ್ತೆ ಅನ್ನೋದು. ಇನ್ನೊಂದು ಕಡೆ ಅನುಕ್ರಮವಾದ ಕಾಲಾನುಕ್ರಮ. ಇದರ ಪ್ರಕಾರ ಮೊದಲು ಮಹಾವಿಪತ್ತುಗಳು ಸಂಭವಿಸ್ತವೆ, ಅದೆಲ್ಲ ಮುಗಿದ ಆಮೇಲೆ ಮೃಗದ 42 ತಿಂಗಳ ಆಳ್ವಿಕೆ ಶುರುವಾಗುತ್ತೆ ಅಂತ. ಸರಿ, ಈ 2 ವಾದಗಳನ್ನ ಹೋಲಿಸೋಕ್ಕಿಂತ ಮುಂಚೆ ನಾವು ಕೆಲವು ಪ್ರಮುಖ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇವೇ ಈ ಒಗಟನ್ನ ಬಿಡಿಸೋಕೆ ಇರೋ ಕೀವರ್ಡ್ಸ್ ಇದ್ದಾಗೆ. ಇವುಗಳ ಅರ್ಥ ಗೊತ್ತಾದ್ರೆ ಮುಂದಿಂದೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ 42 ತಿಂಗಳುಗಳು. ನಮ್ಮ ಇಡೀ ಚರ್ಚೆಯ ಕೇಂದ್ರಬಿಂದುನೇ ಇದು. ಇದನ್ನ 1260 ದಿನಗಳು ಅಂತನೂ ಕರೀತಾರೆ. ಇದು ಪ್ರವಾದನೆಯ ಪ್ರಕಾರ ಮೃಗಕ್ಕೆ ಸಂಪೂರ್ಣ ಅಧಿಕಾರ ಸಿಕ್ಕಿರೋ ಒಂದು ನಿರ್ದಿಷ್ಟ ಸಮಯ. ಎರಡನೇ ಪ್ರಮುಖ ಘಟನೆ ಅಂದ್ರೆ ಮೊದಲನೇ ವಿಪತ್ತು. ಇದು ಯಾವಾಗ ಶುರುವಾಗುತ್ತೆ ಅಂದ್ರೆ 5ನೇ ತುತ್ತೂರಿ ಊದಿದಾಗ. ಇದು ಒಟ್ಟು 5 ತಿಂಗಳ ಅವಧಿ. ಈ ಸಮಯದಲ್ಲಿ ಜನರಿಗೆ ಚೇಳು ಕುಟ್ಕಿದಾಗೆ ಭಯಂಕರವಾದ ಯಾತನೆ ಆಗತ್ತೆ ಅಂತ ಹೇಳಲಾಗಿದೆ. ಇದು ಈ ಟೈಮ್ಲೈನ್ನಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ. ಇನ್ನು ಮೂರನೇದು 2ನೇ ವಿಪತ್ತು. 6ನೇ ತುತ್ತೂರಿ ಊದಿದ ಮೇಲೆ ಬರೋ ಇದು ಮೊದಲನೇ ವಿಪತ್ತಿಗಿಂತಲೂ ಹೆಚ್ಚು ಭಯಂಕರ. ಯಾಕಂದ್ರೆ ಇದರಲ್ಲಿ ಪ್ರಪಂಚದ 1/3 ಭಾಗದಷ್ಟು ಜನ ಸಾಯ್ತಾರೆ. ಈಗ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನಂದ್ರೆ, ಈ 2 ಭಯಾನಕ ವಿಪತ್ತುಗಳು ಆ 42 ತಿಂಗಳ ಆಳ್ವಿಕೆಯಲ್ಲೇ ನಡೆಯುತ್ತಾ ಅಥವಾ ಅದಕ್ಕೂ ಮುಂಚೆನೇ ನಡೆದು ಹೋಗುತ್ತಾ? ಸರಿ, ಹಾಗಾದ್ರೆ ಈಗ ಮೊದಲನೇ ದೃಷ್ಟಿಕೋನವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದೇ ಏಕಕಾಲೀನ ಆಳ್ವಿಕೆ. ಈ ವಾದದ ಪ್ರಕಾರ ಘಟನೆಗಳೆಲ್ಲ ಹೇಗೆ ನಡೀಬೋದು? ಈ ಟೈಮ್ಲೈನ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ, 5ನೇ ತುತ್ತೂರಿ ಊದಿದ ತಕ್ಷಣ ಮೃಗದ 42 ತಿಂಗಳ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಯಲ್ಲೇ ಚೇಳಿನ ಯಾತನೆ ಶುರುವಾಗುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ 1/3 ಭಾಗದಷ್ಟು ಜನರ ಸಾವು ಕೂಡ ಸಂಭವಿಸುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ವಿಪತ್ತು ಮತ್ತು ಆಳ್ವಿಕೆ 2 ಒಂದೇ ಟೈಮ್ ಫ್ರೇಮ್ನಲ್ಲಿ ನಡೆಯುತ್ತೆ ಅನ್ನೋದು ಈ ವಾದ. ಈ ವಾದದ ಹಿಂದಿರೋ ಲಾಜಿಕ್ ತುಂಬಾ ಸಿಂಪಲ್. ಮೃಗ ಅಗಾಧದಿಂದ ಹೊರಗೆ ಬರೋದೇ 5ನೇ ತುತ್ತೂರಿ ಊದಿದಾಗ. ಹಾಗಾಗಿ ಅದರ ಅಧಿಕಾರ ಕೂಡ ಅದೇ ಕ್ಷಣದಿಂದ ಶುರು ಆಗ್ಲೇಬೇಕಲ್ವಾ? ಅದಕ್ಕೋಸ್ಕರ ಮಹಾವಿಪತ್ತುಗಳು ಮತ್ತು ಪರಿಶುದ್ಧರ ಮೇಲಿನ ದೌರ್ಜನ್ಯ ಎಲ್ಲವೂ ಅದೇ 42 ತಿಂಗಳ ಅವಧಿಯಲ್ಲಿ ನಡೆಯುತ್ತೆ. ಇದೊಂದು ರೀತಿಯಲ್ಲಿ ಎಲ್ಲವೂ ಒಟ್ಟಿಗೆ ನಡೆಯೋ ಒಂದು ದೊಡ್ಡ ಅವ್ಯವಸ್ಥೆಯ ಸಮಯ ಅಂತ ಹೇಳ್ಬೋದು. ಸರಿ, ಈಗ 2ನೇ ದೃಷ್ಟಿಕೋನದ ಕಡೆಗೆ ಬರೋಣ. ಅದೇ ಅನುಕ್ರಮವಾದ ಆಳ್ವಿಕೆ. ಇದು ಮೊದಲನೇ ವಾದಕ್ಕೆ ಕಂಪ್ಲೀಟ್ ಆಗಿ ಅಪೋಸಿಟ್. ಅಂದಾಗೆ ನಮ್ಮ ಮೂಲ ಲೇಖಕರು ಕೂಡ ಈ ವಾದವನ್ನೇ ಹೆಚ್ಚು ಬೆಂಬಲಿಸ್ತಾರೆ. ಈ ಟೈಮ್ಲೈನ್ ನೋಡಿ, ಇದರಲ್ಲಿ ಘಟನೆಗಳು ಒಂದರ ನಂತರ ಒಂದು ಅಂದ್ರೆ ಸೀಕ್ವೆನ್ಸ್ ಆಗಿ ನಡೆಯುತ್ತೆ. ಮೊದಲು 5ನೇ ತುತ್ತೂರಿ ಊದಿದಾಗ 5 ತಿಂಗಳ ಯಾತನೆ, ಆಮೇಲೆ 6ನೇ ತುತ್ತೂರಿ ಊದಿದಾಗ 1/3 ಭಾಗದಷ್ಟು ಜನರ ಸಾವು. ಈ ಎಲ್ಲ ದೊಡ್ಡ ದೊಡ್ಡ ವಿಪತ್ತುಗಳು ಮುಗಿದ ಮೇಲೆ ಜಗತ್ತಿನಲ್ಲಿ ಒಂದು ರೀತಿಯ ಕಂಟ್ರೋಲ್ ಬಂದ ನಂತರ ಆಗ ಮೃಗ ತನ್ನ 42 ತಿಂಗಳ ಆಳ್ವಿಕೆಯನ್ನ ಶುರು ಮಾಡುತ್ತೆ. ಈ 2ನೇ ವಾದವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಲೇಖಕರು ಕೇಳೋ ಒಂದು ಪ್ರಶ್ನೆ ತುಂಬಾ ಮುಖ್ಯ. ಅದೇನಂದ್ರೆ, ಜಗತ್ತಿನಲ್ಲಿ ಕೋಟಿಗಟ್ಲೆ ಜನ ಯಾತನೆಯಿಂದ ಸಾಯ್ತಾ ಇರೋವಾಗ ಮೃಗಕ್ಕೆ ಪರಿಶುದ್ಧರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಫೋಕಸ್ ಮಾಡೋಕ್ ಆಗುತ್ತಾ? ಹೌದಲ್ವಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹಾಗಾದ್ರೆ ಲೇಖಕರು ಯಾಕೆ ಈ ಅನುಕ್ರಮವಾದ ಟೈಮ್ಲೈನನ್ನೇ ಸಪೋರ್ಟ್ ಮಾಡ್ತಾರೆ? ಅವರ ವಾದ ಕೇವಲ ಟೈಮಿಂಗ್ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಸೈತಾನನ ಸ್ಟ್ರಾಟಜಿ ಅಂದ್ರೆ ಅವನ ಅಂತಿಮ ಗುರಿ ಏನು ಅನ್ನೋ ಲಾಜಿಕ್ ಮೇಲೆ ನಿಂತಿದೆ. ಲೇಖಕರ ಪ್ರಕಾರ ಇದು ಸೈತಾನನ ಒಂದು 3 ಹಂತನ ಮಾಸ್ಟರ್ ಪ್ಲಾನ್. ಸ್ಟೆಪ್ 1, ಮೊದಲು
ವಿಪತ್ತುಗಳನ್ನು ಬಳಸಿ ಇಡೀ ಜಗತ್ನಲ್ಲಿ ಭಯ, ಅವ್ಯವಸ್ಥೆ ಸೃಷ್ಟಿ ಮಾಡೋದು. ಸ್ಟೆಪ್ 2 ಆಮೇಲೆ ಆ ಅವ್ಯವಸ್ಥೆಯಿಂದ ಎಲ್ಲರನ್ನೂ ಪಾರು ಮಾಡೋ ರಕ್ಷಕನ ಥರ ಬಂದು ಇಡೀ ಪ್ರಪಂಚದ ಕಂಟ್ರೋಲ್ ತಗೊಳ್ಳೋದು. ಮತ್ತೆ ಕೊನೆಯ ಸ್ಟೆಪ್ 3 ಒಮ್ಮೆ ಪವರ್ ಸಿಕ್ಮೇಲೆ ಆ ಕಂಟ್ರೋಲ್ ಸಿಸ್ಟಮ್ ಬಳಸಿ ತನ್ನ ನಿಜವಾದ ಗುರಿ ಅಂದ್ರೆ ಪರಿಶುದ್ಧರನ್ನ ಟಾರ್ಗೆಟ್ ಮಾಡೋದಕ್ಕೆ ತನ್ನ ಪೂರ್ತಿ ಗಮನ ಕೊಡೋದು. ಅಂದ್ರೆ ಈ ವಾದದ ಪ್ರಕಾರ ಆ ದೊಡ್ಡ ದೊಡ್ಡ ವಿಪತ್ತುಗಳು ಗುರಿಯಲ್ಲ, ಬದಲಿಗೆ ಗುರಿಯನ್ನ ತಲುಪೋಕೆ ಬಳಸೋ ಒಂದು ಟೂಲ್ ಅಷ್ಟೇ. ಅಧಿಕಾರಕ್ಕೋಸ್ಕರ ಅವ್ಯವಸ್ಥೆ ಸೃಷ್ಟಿ ಮಾಡೋದು ಇದೇನು ಹೊಸ ತಂತ್ರ ಅಲ್ಲ, ಇದು ಬಹಳ ಹಳೆಯ ಮತ್ತು ಎಫೆಕ್ಟಿವ್ ಆದ ಸ್ಟ್ರಾಟಜಿ. ಹಾಗಾದ್ರೆ ಆ 42 ತಿಂಗಳ ನಿಜವಾದ ಉದ್ದೇಶ ಏನು? ಲೇಖಕರ ಪ್ರಕಾರ ಅದರ ಮುಖ್ಯ ಉದ್ದೇಶ ಅವ್ಯವಸ್ಥೆ ಸೃಷ್ಟಿ ಮಾಡೋದಲ್ಲ, ಬದಲಿಗೆ ವಿಶ್ವಾಸಿಗಳು ತಮ್ಮ ನಂಬಿಕೆಯನ್ನ ಬಿಡೋ ಹಾಗೆ ಮಾಡೋದು. ನೋಡಿ, ಮೃಗದ ಗುರುತನ ಜಾರಿಗೆ ತರಬೇಕಂದ್ರೆ ಅದಕ್ಕೊಂದು ಸ್ಥಿರವಾದ, ಕಂಟ್ರೋಲ್ಡ್ ಆದ ಗ್ಲೋಬಲ್ ಸಿಸ್ಟಮ್ ಬೇಕು. ಎಲ್ಲೆಲ್ಲೋ ವಿಪತ್ತು, ಸಾವು, ನೋವಿರೋವಾಗ ಅಂಥ ಒಂದು ಸಿಸ್ಟಮ್ನ ಮೇಂಟೈನ್ ಮಾಡೋದು ಸಾಧ್ಯನಾ? ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ, ಒಂದು ವೇಳೆ ಈ ಮಹಾವಿಪತ್ತುಗಳು ಆ ದೌರ್ಜನ್ಯದ ಭಾಗ ಅಲ್ಲದೆ ಅದಕ್ಕೊಂದು ತಯಾರಿಯಷ್ಟೇ ಆಗಿದ್ರೆ, ಅಂತ್ಯಕಾಲದ ಘಟನೆಗಳ ಬಗ್ಗೆ ನಮ್ಮ ಇಡೀ ದೃಷ್ಟಿಕೋನವೇ ಹೇಗೆ ಬದಲಾಗಬಹುದು? ಇದನ್ನು ಯೋಚಿಸಬೇಕಾದ ವಿಷಯ.